ನಮಸ್ಕಾರ ಸ್ನೇಹಿತರೆ. ಟಾಲಿವುಡ್ ಟಾಪ್ ನಟಿಯರಲ್ಲಿ ಶ್ರೀಲೀಲಾ ಕೂಡ ಒಬ್ಬರು. ಇಂಡಸ್ಟ್ರಿಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಈ ಚೆಲುವೆ ಒಳ್ಳೆಯ ಮನ್ನಣೆ ಗಳಿಸಿದ್ದಾರೆ. ಪುಷ್ಪ 2 ಚಿತ್ರದ ಹಿಟ್ನೊಂದಿಗೆ ಕಿಸಿಕ್ ಎಂದುಕೊಂಡು ಸಖತ್ ಸೌಂಡ್ ಮಾಡಿದ್ರು ಈ ಸೌತ್ ಬ್ಯೂಟಿ. ನಟಿಗೆ ಈಗ ಸಾಲು ಸಾಲು ಅವಕಾಶಗಳು ಬರ್ತಿವೆ. ಇತ್ತೀಚೆಗೆ ತಾರೆಯೊಬ್ಬರು ಹೀರೋ ಜೊತೆ ಲವ್ನಲ್ಲಿ ಬಿದ್ದಿದ್ದಾರೆ ಎಂಬ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಆ ಹೀರೋ ಯಾರು ಗೊತ್ತಾ? ಶ್ರೀಲೀಲಾ ಅವರು ಕನ್ನಡ ಚಿತ್ರರಂಗದಿಂದ ತೆಲುಗು ಇಂಡಸ್ಟ್ರಿಗೆ ಪ್ರವೇಶಿಸಿದರು. ಪೆಲ್ಲಿ ಸಂದಡಿ ಚಿತ್ರದ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಶ್ರೀಲೀಲಾ ಪರಿಚಯವಾಯಿತು. ಈ ನಟಿ ತಮ್ಮ ಮೊದಲ ಸಿನಿಮಾದಿಂದಲೇ ಪ್ರೇಕ್ಷಕರ ಗಮನ ಸೆಳೆದರು. ಈ ಚಿತ್ರದಿಂದ ಅವರಿಗೆ ಸಾಲು ಸಾಲು ಅವಕಾಶಗಳು ಹುಡುಕಿಕೊಂಡು ಬಂದಿವೆ ಎಂದೇ ಹೇಳಬೇಕು. ಆನಂತರ ರವಿತೇಜ ಜೊತೆ ಧಮಾಕ ಸಿನಿಮಾದಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡರು. ಆ ಸಿನಿಮಾದಲ್ಲಿ ಗಾಜುವಾಕ ಕಂಡಕ್ಟರ್ ಹಾಡಿನೊಂದಿಗೆ ಟಾಲಿವುಡ್ ಅವರು ಸೂಪರ್ ಹಿಟ್ ಎನಿಸಿಕೊಂಡರು. ಈ ಸಿನಿಮಾದಿಂದ ಶ್ರೀಲೀಲಾ ಹೆಚ್ಚು ಕ್ರೇಜ್ ಪಡೆದುಕೊಂಡಿದ್ದಾರೆ. ಆನಂತರ ಹಿಂತಿರುಗಿ ನೋಡಲೇ ಇಲ್ಲ ಎಂದೇ ಹೇಳಬೇಕು. ಪುಷ್ಪ 1 ರಲ್ಲಿ ಊ ಅಂಟಾವಾ ಹಾಡಿಗೆ ಸಮಂತಾ ಡ್ಯಾನ್ಸ್ ಮಾಡಿದ್ದು, ಇದೀಗ ಪುಷ್ಪ 2 ಚಿತ್ರದ ವಿಶೇಷ ಹಾಡಿನ ಮೂಲಕ ಶ್ರೀಲೀಲಾ ಎಲ್ಲರ ಗಮನ ಸೆಳೆದಿದ್ದಾರೆ. ಪುಷ್ಪ 2 ಬಾಕ್ಸ್ ಆಫೀಸ್ ಹಿಟ್ ಆದ ನಂತರ ಶ್ರೀಲೀಲಾ ನ್ಯಾಷನಲ್ ಕ್ರಶ್ ಆಗ್ಬಿಟ್ರು. ಅತಿ ಕಡಿಮೆ ಅವಧಿಯಲ್ಲಿ ಮಹೇಶ್ ಬಾಬು, ಬಾಲಕೃಷ್ಣ, ರವಿತೇಜ, ಅಲ್ಲು ಅರ್ಜುನ್ ಹೀಗೆ ಸ್ಟಾರ್ ಹೀರೋಗಳ ಜೊತೆ ನಟಿಸುವ ಅವಕಾಶ ಸಿಕ್ಕಿತ್ತು. ಸದ್ಯ ಶ್ರೀಲೀಲಾಗೆ ಸಂಬಂಧಿಸಿದ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ತಾರೆಯೊಬ್ಬರು ನಾಯಕನ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ವರದಿಗಳಿವೆ. ಪುಷ್ಪ 2 ಚಿತ್ರದ ಕ್ರೇಜ್ನೊಂದಿಗೆ ಶ್ರೀಲೀಲಾ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಚಿತ್ರದ ನಿರ್ಮಾಪಕ ಕರಣ್ ಜೋಹರ್. ಪ್ರೇಮ ಕಥೆಯಾಗಿ ಮೂಡಿಬರಲಿರುವ ಈ ಚಿತ್ರದಲ್ಲಿ ಬಾಲಿವುಡ್ ಯಂಗ್ ಹೀರೋ ಕಾರ್ತಿಕ್ ಆರ್ಯನ್ ನಾಯಕನಾಗಿ ನಟಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಇತ್ತೀಚೆಗಷ್ಟೇ ಈ ಹೀರೋ ಮಾಡಿದ ಕಾಮೆಂಟ್ಗಳೇ ಈ ವದಂತಿಗಳಿಗೆ ಕಾರಣ. ಇದುವರೆಗೆ 3 ಬಾರಿ ಪ್ರೀತಿಯಲ್ಲಿ ಬಿದ್ದಿದ್ದೇನೆ, ಮತ್ತೆ ಪ್ರೀತಿಯಲ್ಲಿ ಬೀಳಲಿದ್ದೇನೆ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರೀತಿ ನಿಜವಾಗಲಿ ಎಂದು ಹೀರೋ ಕಾರ್ತಿಕ್ ಆರ್ಯನ್ ತಮ್ಮ ಹೊಸ ಸಿನಿಮಾವನ್ನ ಅನೌನ್ಸ್ ಮಾಡಿದರು. ಈ ಮಾತುಗಳು ಈಗ ಅವರಿಬ್ಬರ ನಡುವೆ ಸಂಬಂಧವಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಸಮೀರ್ ವಿದ್ವಾನ್ ನಿರ್ದೇಶನದ ಈ ಸಿನಿಮಾದಲ್ಲಿ ಶ್ರೀಲೀಲಾ ನಾಯಕಿಯಾಗಿ ಬಾಲಿವುಡ್ಗೆ ಪದಾರ್ಪಣೆ ಮಾಡಲಿದ್ದಾರೆ. ಶ್ರೀಲೀಲಾ ಬಾಲಿವುಡ್ ನಾಯಕನನ್ನ ಪ್ರೀತಿಸುತ್ತಿದ್ದಾರಾ ಅಥವಾ ವದಂತಿಗಳನ್ನ ಸೃಷ್ಟಿಸಲಾಗುತ್ತಿದೆಯಾ ಎನ್ನುವುದು ಖಚಿತವಿಲ್ಲ. ಸಿನಿಮಾ ನಟರಿಗೆ ಇಂತಹ ವದಂತಿಗಳು ಸಾಮಾನ್ಯ. ಈ ಚಿತ್ರ ಮಾತ್ರವಲ್ಲದೆ ನಟಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಉಸ್ತಾದ್ ಭಗತ್ ಸಿಂಗ್ ಚಿತ್ರದಲ್ಲಿ ನಟಿಸಲಿದ್ದಾರೆ. ಅಷ್ಟೇ ಅಲ್ಲ, ಹಲವು ಚಿತ್ರಗಳಿಗೆ ಸಹಿ ಹಾಕಿದ್ದಾರೆ. ಸ್ನೇಹಿತರೆ, ಶ್ರೀಲೀಲಾ ಅವರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.